ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗಿದಿದೆ. ಅಂಡ್ ನಿಜವಾಗ್ಲೂ ಏನ್ ನಡೀತಾ ಇದೆ ಗುರು ಡಬ್ಲ್ಯೂ ಕಂಪನಿಯಲ್ಲಿ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಐ ಮೀನ್, ಶೋ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರಗಳು ಹಾಗೆ ಸರ್ಪ್ರೈಸ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ತು. ಬಟ್ ಒಂದಕ್ಕೊಂದು ಅರ್ಥನೇ ಇರೋದಿಲ್ಲ. ಇದನ್ನ ಒಂದ್ ರೀತಿ ಉದಾಹರಣೆಯಾಗಿ ಕೊಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ರಾಮಾಯಣ ಮೂವಿ ಶೂಟಿಂಗ್ ಆಗ್ತಾ ಇದೆ. ಅಂಡ್ ಆ ಒಂದು ಮೂವಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರನ ಮಾಡ್ತಾ ಇದ್ದಾರೆ. ಅಂಡ್ ಶೂಟಿಂಗ್ ಎಲ್ಲ ಮುಗೀತು. ಆ ಒಂದು ಮೂವಿ ಕೂಡ ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು. ನಾವೆಲ್ಲರೂ ಕೂಡ ಹೋಗಿ ಆ ಒಂದು ಮೂವಿನ ನೋಡ್ತಾ ಇದೀವಿ. ಸಡನ್ ಆಗಿ ರಾವಣನ ಪಾತ್ರನ ಮಾಡ್ತಿರ್ತಕ್ಕಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಗೆಟಪ್ ಅಲ್ಲಿ ಅಲ್ಲಿಗೆ ಬಂದ್ರೆ ಯಾವ ರೀತಿ ಇರುತ್ತೆ? ಒಂದ್ ರೀತಿ ಸರ್ಪ್ರೈಸ್ ಆಗ್ತೀವಿ. ಓಕೆ, KGF ಬಂತಲ್ಲ ಗುರು ಅಂತ. ಬಟ್ ರಾಮಾಯಣಕ್ಕೂ KGF ಗೂ ಏನ್ ಸಂಬಂಧ ಗುರು? ಅದೇ ರೀತಿ ಇವತ್ತಿನ ಮಂಡೇ ನೈಟ್ ರಾಲಿ ಆಗಿದ್ದು. ಆಫ್ ಕೋರ್ಸ್ ಹಿಂದೆ ಕೂಡ ರಾಮಾಯಣ ಮೂವಿಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಬಂದಿದ್ದಾರೆ. ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿರಬಹುದು. ಆದ್ರೂ ಕೂಡ ಒಂದ್ ರೀತಿ ವಿಚಿತ್ರ ಅನ್ಸುತ್ತೆ. ಏನ್ ಗುರು ಇದು, ಏನ್ ನೋಡ್ತಾ ಇದೀವಿ ಬಟ್ ಏನ್ ಆಗ್ತಾ ಇದೆ ಅಂತ. ನಾನು ಈ ರೀತಿ ಯಾಕೆ ಉದಾಹರಣೆನ ಕೊಡ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಫೈನಲಿ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಮಂಡೇ ನೈಟ್ ರಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ದ ನೆವರ್ ಸೀನ್ 17 ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ಕೂಡ ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಜಾನ್ ಸಿನಾ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಜಾನ್ ಸಿನಾ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡ್ತಾರೆ. ನಿಜವಾಗ್ಲೂ ನಾನು ಒಂದೊಂದು ಶೋಗೂ ಕೂಡ ಅಪಿಯರ್ ಆದಂಗೆ ಒಂದೊಂದು ಪಾಠನ ಕಲಿತಾ ಇದ್ದೀನಿ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿರಬಹುದು. ನೀವೆಲ್ಲರೂ ಕೂಡ ಬಾಯ್ ತರದ್ರಿ. ಅಂಡ್ ಆಗ ಆಟ್ರುತ್ ಅವರ ನೇಮ್ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ಆಟ್ರುತ್ ಒಬ್ಬ ಲಯ್ಯೆ. ಅಂಡ್ ನಾನಿವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಟ್ರುತ್ ಅವರ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಅಕಾಂಪ್ಲಿಷ್ಮೆಂಟ್ ಏನಪ್ಪಾ ಅಂದ್ರೆ ಅವರು ನನ್ನನ್ನ ಗಿಮಿಕ್ ಮಾಡಿರೋದು. ಆಟ್ರುತ್ ಅನ್ನೋದು ಒಂದು ಗಿಮಿಕ್ ಅಷ್ಟೇ, ಬೇರೆ ಏನು ಅಲ್ಲ. ಅಂಡ್ ನೀವು ಅವನ ನೇಮ್ ನ ಕಾಲ್ ಔಟ್ ಮಾಡಿದಿರ. ಅಂಡ್ ಅವನ್ ಇವಾಗ ಬಂದಿದ್ದಾನೆ. ಅಂಡ್ ನಿಜ ಹೇಳ್ತಾ ಇದ್ದೀನಿ, ಒಂದು ವರ್ಷ ಅಷ್ಟೇ, ಅದಾದ್ಮೇಲೆ ಅವನ್ನ ನೀವು ಯಾರು ಕೂಡ ಕೇರ್ ಮಾಡೋದಿಲ್ಲ. ನೀವು ಸುಮ್ನೆ ಏನೇನ ಚಾಂಟ್ ಮಾಡೋದಕ್ಕಿಂತ ಇದು ನನ್ನ ರಿಟೈರ್ಮೆಂಟ್ ಟೂರು. ಸೊ ನಾನೇ ಇಲ್ಲಿ ಇರಬೇಕು. ಅಂಡ್ ಡೇಟ್ಸ್ ಗಳನ್ನ ಸ್ವಲ್ಪ ಲೆಕ್ಕ ಹಾಕೋದಾದ್ರೆ ಕಳೆದ ಬಾರಿ ನಾನು ಬಂದಾಗ 36 ಡೇಟ್ಸ್ ಗಳಿತ್ತು. ಅಂಡ್ ಕಳೆದ ಬಾರಿ ಕೌಂಟ್ ಮಾಡಿದಾಗ 29 ಡೇಟ್ಸ್ ಗಳಾಗಿತ್ತು. ಅಂಡ್ ಈಗ ಕೌಂಟ್ ಮಾಡೋದಾದ್ರೆ ಇನ್ನ ಉಳಿದಿರೋದು 19 ಡೇಟ್ಸ್ ಗಳು ಮಾತ್ರ, 19 ಅಪೀರಿಯನ್ಸ್ ಗಳು ಮಾತ್ರ. ಸೊ ಸುಮ್ನೆ ನೀವು ಆಟ್ರುತ್ ಅವರ ನೇಮ್ ನ ಚಾಂಟ್ ಮಾಡಿ ಒಬ್ಬ ಕ್ಲೌನ್ ನ ನನ್ನ ವಿರುದ್ಧ ಕಳಿಸ್ಬೇಡಿ. ಬದಲಿಗೆ ಕಾಂಪಿಟೇಷನ್ ನ ಕಳಿಸಿ. ನೀವು ಕೂಡ ಈಗ ಹೇಳ್ಬಹುದು, ಆಟ್ರುತ್ ಅವ್ರನ್ನ ಕಳಿಸಿದೀವಿ, ರ್ಯಾಂಡಿ ಆರ್ಟನ್ ಅವ್ರನ್ನ ಕಳಿಸಿದೀವಿ, ಕೋಡಿ ರೋಡ್ಸ್ ಅವ್ರನ್ನ ಕಳಿಸಿದೀವಿ ಅಂತ. ಬಟ್ ಅವ್ರನ್ನೆಲ್ಲರನ್ನು ಕೂಡ ನಾನು ಬೀಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅವರು ಬೆಸ್ಟ್ ಅಂದ್ರೆ ನಾನು ನಿಮ್ಮ ಬೆಸ್ಟ್ ಗಳನ್ನ ಬೀಟ್ ಮಾಡಿದ್ದೀನಿ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ಅವರು ಜಾನ್ಸಿನ್ ಅವರಿಗೆ ಹೇಳ್ತಾರೆ, ನೀನು ಕಂಫರ್ಟಬಲ್ ಆಗು, ಯಾಕಂದ್ರೆ ನಾನ್ ನಿನ್ ಬಳಿ ತುಂಬಾನೇ ಮಾತಾಡಬೇಕು. ನಾನಿಲ್ಲಿಗೆ TKO ಕಡೆಯಿಂದ ಬಂದಿಲ್ಲ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಬಂದಿಲ್ಲ. ಬಟ್ ನಾನು ಇಲ್ಲಿಗೆ ಪೀಪಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅಂಡ್ ನಿಜವಾಗ್ಲೂ ಆ ಪೀಪಲ್ಸ್ ಗಳು ನನ್ನನ್ನ 2011ರಲ್ಲಿ ಅವರ ವಾಯ್ಸ್ ಗಳಾಗಿ ನನ್ನನ್ನ ಬುಕ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ನಾನು ಇವಾಗ ಅವರ ವಾಯ್ಸ್ ಆಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ. ಅವರು ಏನ್ ಬೇಕೋ ಅದನ್ನ ಪಡ್ಕೋತಾರೆ. ಅವರು ಆಟ್ರುತ್ ಅವರ ಚಾಟ್ ನ ಮಾಡಿದ್ರು. ಅಂಡ್ ಅವರು ರಾನ್ ಕಿಲ್ಲಿಂಗ್ಸ್ ನ ಪಡ್ಕೊಂಡಿದ್ದಾರೆ. ನೀನ್ ಏನ್ ಹೇಳ್ದೆ, ಕ್ರೌಡ್ ತನ್ನ ಬೆಸ್ಟ್ ನ ಕಳ್ಸಿಲ್ಲ ಅಂತ ಅಲ್ವಾ? ಕೋಡಿ ರೋಡ್ಸ್ ಅವ್ರನ್ನ ನಾವು ಕಳಿಸಿದ್ವಿ, ಯಾಕಂದ್ರೆ ಕೋಡಿ ರೋಡ್ಸ್ ನಮ್ಮ ಬೆಸ್ಟ್ ಆಗಿದ್ದ. ಬಟ್ ನೀನು ಕೋಡಿ ರೋಡ್ಸ್ ಅವ್ರನ್ನ ಮೋಸ ಮಾಡಿ ಸೋಲ್ಸಿದ್ಯಾ. ಅಂಡ್ ಈಗ ನಿಂತರ ನಾನು ಫೈನಲ್ ಬಾಸ್ ಗಳ ಕೆಳಗಡೆ ಇಲ್ಲ, ಬದಲಿಗೆ ಪೀಪಲ್ಸ್ ಗಳೇ ಇಲ್ಲಿ ಫೈನಲ್ ಬಾಸ್. ಅಂಡ್ ಅವ್ರಿಗೋಸ್ಕರ ಈಗ ನಾನು ಮೊದಲು ನಿನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೋಬೇಕು. ಅಂಡ್ ಅಲ್ಲಿಂದ ನಾನು ಪೀಪಲ್ಸ್ ಗಳ ಜೊತೆ ಪ್ರಾರಂಭ ಮಾಡ್ತೀನಿ. ಏನೇ ಆಗ್ಲಿ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ಹಾಗೆ ನೀನು 10 ವರ್ಷ ಆದ್ಮೇಲೆ ಭೇಟಿ ಮಾಡಿದಾಗ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ನನ್ನ ಮೇಲೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದಾಗ ನೀನು ಯಾವುದೇ ರೀತಿಯ ಹಿಂಜರಿಕೆ ಇಲ್ದಲೆ ನನ್ನನ್ನ ಟ್ಯಾಪ್ ಔಟ್ ಮಾಡಿಸ್ದೆ, ಪಾಸ್ ಔಟ್ ಮಾಡಿಸ್ದೆ. ಅಂಡ್ ಆಗ ನೀನು ನನಗೆ ಸಾರಿ ಅಂತ ಹೇಳ್ತಾ ಇದ್ದೆ. ನಿನಗೆ ಗೊತ್ತಿತ್ತು ನೀನು ಮಾಡ್ತಾ ಇರೋದು ತಪ್ಪು ಅಂತ. ಬಟ್ ನಿನಗೆ ಆಸೆ ಇತ್ತು ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋಬೇಕು ಅಂತ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನಿನ್ನ ಹತ್ರ ಬಂದಿದೆ. ಅಂಡ್ ಅದಕ್ಕೋಸ್ಕರನೇ ನೀನು ಈಗ ಕರಪ್ಟ್ ಆಗಿದ್ಯಾ. ಅದು ನನಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ 2012ರಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನನ್ನನ್ನು ಕೂಡ ಕರಪ್ಟ್ ಮಾಡಿತ್ತು. ಅಂಡ್ ಅದಕ್ಕೋಸ್ಕರ ನಾನು 10 ವರ್ಷ ಆದ್ಮೇಲೆ
ಕಂಪನಿಗೆ ರಿಟರ್ನ್ ಆದಾಗ ನನ್ನ ಬಳಿ ತುಂಬಾನೇ ಗೋಲ್ಸ್ ಗಳಿತ್ತು, ಬಟ್ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದು ನನ್ನ ಗೋಲ್ಸ್ ಆಗಿರ್ಲಿಲ್ಲ. ಬಟ್ ಕರಪ್ಟ್ ಅನ್ನ ಸರಿ ಮಾಡೋದಕ್ಕೆ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಪೀಪಲ್ಸ್ ಲೈಕ್ ನಿನ್ನಂತವ್ರು ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ನಂತವರಿಗೆ ಆ ಒಂದು ಚಾಂಪಿಯನ್ಶಿಪ್ ಪವರ್ ಇದ್ದಂಗೆ, ಬಟ್ ಆ ಒಂದು ಚಾಂಪಿಯನ್ಶಿಪ್ ಬಿಲಾಂಗ್ ಆಗೋದು ಈ ಜನಗಳಿಗೆ. ಸೊ ನೀನು ಉಳಿದಿರ್ತಕ್ಕಂಥದ್ದು 19 ಡೇಟ್ಸ್ಗಳು ಅಂದಲ್ವಾ, ನಾನಿವಾಗ ನಿನಗೆ ಒಂದು ಅವಕಾಶನ ಕೊಡ್ತೀನಿ. ಆ ಡೇಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡೇಟ್ ನ ನೀನು ಈಗಲೇ ಪಿಕ್ ಮಾಡು ಅಂಡ್ ಆ ಒಂದು ಡೇಟ್ ಅಲ್ಲಿ ನಿನ್ನ ನಡುವೆ ಒಂದು ಮ್ಯಾಚ್ ಆಗ್ಲಿ. ನೀನೇನಾದ್ರೂ ಗಂಡಸೆ ಆಗಿದ್ರೆ ಆ ಒಂದು ಡೇಟು ಇವತ್ತಿಂದೇ ಆಗಿರುತ್ತೆ ಅಂಡ್ ಈ ಒಂದು ಮಂಡೇ ನೈಟ್ ರಾಲೇನೆ ನೀನು ನನ್ನ ಚಾಲೆಂಜ್ ನ ಒಪ್ಕೋತೀಯಾ ಅಂತ ನಮ್ಮ CM ಪಂಕ್ ಅವರು ಜಾನ್ಸಿನ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು ಓಕೆ, ಒನ್ ಲಾಸ್ಟ್ ಟೈಮ್, ಬೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, CM ಪಂಕ್ ವರ್ಸಸ್ ಜಾನ್ ಸೀನಾ, ಇಟ್ಸ್ ಫಿಕ್ಸ್ ಬಟ್ ನಾಟ್ ಟು ನೈಟ್. ಇವತ್ತಲ್ಲ, ಬದಲಿಗೆ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ನಿನ್ನ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ ಒಂದು ಮ್ಯಾಚ್ ಆಗಲಿ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲೆನ್ಸ್ ಅವರು ಸ್ಟೇಜ್ ಹತ್ರ ಬಂದು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ನ ಇಟ್ಕೊಂಡು ಪೋಸ್ನ ಕೊಡ್ತಾ ಇರ್ತಾರೆ ಅಂಡ್ ರಿಂಗ್ ಅಲ್ಲಿ CM ಪಂಕ್ ಆಗಿ ಜಾನ್ಸಿನ್ ಅವರು ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ಗೆ ಬುಕ್ ಮಾಡಿದೆ. ಈ ಪ್ರೋಮೋ ಕಡೆ ಬರೋದಾದ್ರೆ ಗೈಸ್, ಪ್ರೋಮೋ ಮಾತ್ರ ಅದ್ಭುತವಾಗಿತ್ತು. CM ಪಂಕ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು, ಬಟ್ ಅಷ್ಟೇ ಸ್ಟುಪಿಡ್ ಆಗಿ ಕೂಡ ಇತ್ತು. ಯಾಕಂದ್ರೆ ನಮ್ಮ CM ಪಂಕ್ ಅವರು ಕಂಪನಿಗೆ ರಿಟರ್ನ್ ಆದಾಗಲೇ ಹೇಳಿದ್ದಾರೆ, ನಾನಿಲ್ಲಿ ಬಂದಿರೋದು ದುಡ್ಡು ಮಾಡೋದಕ್ಕೆ ಅಂಡ್ ನನ್ನ ಮೊದಲ ಗುರಿ ಏನಪ್ಪಾ ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದು ಅಂತ. ಬಟ್ ಈ ಒಂದು ಪ್ರೋಮೋದಲ್ಲಿ ಅವರು ಹೇಳ್ತಾರೆ, ನಾನು ಈ ಕಂಪನಿಗೆ ಬಂದಾಗ ನನ್ನ ಬಳಿ ತುಂಬಾನೇ ಗುರೀಸ್ಗಳಿತ್ತು, ಬಟ್ ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದು ನನ್ನ ಗುರಿ ಆಗಿರ್ಲಿಲ್ಲ ಅಂತ. ಅಂಡ್ ನಮ್ಮ CM ಪಂಕ್ ಅವರು ಸಡನ್ ಆಗಿ ಜಾನ್ಸಿನ್ ಅವರ ವಿರುದ್ಧ ಯಾಕೆ ಬಂದ್ರು ಗುರು? ಆಟ್ರುತ್ ಅವ್ರು ಎಲ್ಲೋದ್ರು? ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡಿದಂತಹ ಆಟ್ರುತ್ ಅಲ್ಲಿ ಸಡನ್ ಆಗಿ ಬರ್ತಾರೆ, ನಿನ್ ಮೇಲೆ ಮ್ಯಾಚ್ ಬೇಕು ಅಂತಾರೆ ಅಂಡ್ ಜಾನ್ಸಿನ್ ಅವರು ಕೂಡ ಮ್ಯಾಚ್ ನ ಒಪ್ಕೋತಾರೆ. ಎಷ್ಟು ಚೆನ್ನಾಗಿತ್ತು ಈ ಒಂದು ಪ್ರೋಮೋ, ಅಷ್ಟೇ ವಿಚಿತ್ರವಾಗಿ ಕೂಡ ಇತ್ತು. ಇದಾದ್ಮೇಲೆ ನಮಗೆ ಚಾಟ್ ಗೇಬಲ್ ಹಾಗೆ AJ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ಔಟ್ ಆಫ್ ನೋವೇರ್ ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಚಾಟ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮೊದಲ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ, ರಾಕ್ಸಿನಿ ಪ್ರೀಸ್, ಲಿವ್ ಮಾರ್ಗನ್ ಹಾಗೆ ಕೈರಿ ಸೇನ್ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ಹಾಗೆ ಮಲ್ಟಿ ಪರ್ಸನ್ಸ್ ಮ್ಯಾಚಸ್ ಗಳು WWE ಅಲ್ಲಿ ಅದ್ಭುತವಾಗಿ ಇರುತ್ತೆ ಅಂಡ್ ಅದೇ ರೀತಿ ಅದ್ಭುತವಾಗಿ ಇತ್ತು. ಹೈ ಫ್ಲೈಯಿಂಗ್ ಮೂವ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ಲಿವ್ ಮಾರ್ಗನ್ ಅವರು ಇಡೀ ಮ್ಯಾಚ್ ಅಲ್ಲಿ ಆಸ್ ಎ ಟ್ಯಾಗ್ ಟೀಮ್ ವರ್ಕ್ ಮಾಡ್ತಾರೆ ಅಂಡ್ ರಿಯಾ ರಿಪ್ಲಿ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಬಟ್ ರಿಯಾ ರಿಪ್ಲಿ ಅವರು ಕೂಡ ಎಂಡಿಂಗ್ ಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರು ಲಿವ್ ಮಾರ್ಗನ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಬಂದು ಕೈರಿ ಸೇನ್ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ರಾಕ್ಸಿನಿ ಪ್ರೀಸ್ ಅವರು ಹಿಂದಗಡೆ ಕೂತ್ಕೊಂಡು ಕಾಯ್ತಾ ಇರ್ತಾರೆ, ಲಿವ್ ಮಾರ್ಗನ್ ಅವ್ರನ್ನ ಕಾಪಾಡೋದಕ್ಕೆ ಬರೋದಿಲ್ಲ, ಲಿವ್ ಮಾರ್ಗನ್ ಅವರ ಮೇಲೆ ಫಿನಿಶರ್ ನ ಹಿಟ್ ಮಾಡ್ಲಿ, ಅದಾದ್ಮೇಲೆ ನಾನು ಅಡ್ವಾಂಟೇಜ್ ನ ತಗೊಳ್ಳೋಣ ಅಂತ. ಏನೇ ಆಗ್ಲಿ ರಾಕ್ಸಿನಿ ಪ್ರೀಸ್ ಅವರು ಸೆಮಿಫೈನಲ್ ಗೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ನ್ಯೂ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ರಿಂಗ್ ಗೆ ಬಂದು ಹೇಳ್ತಾ ಇರ್ತಾರೆ, ನೀವ್ಯಾರು ಕೂಡ ಯು ಡಿಸರ್ವಿಂಗ್ ಚಾಂಟ್ ನ ಮಾಡಬೇಡಿ, ಯಾಕಂದ್ರೆ ನನಗೆ ಗೊತ್ತು ನಾನು ಡಿಸರ್ವಿಂಗ್ ಅಂತ. ನಾನು ಈ ಒಂದು ಕಂಪನಿಯಲ್ಲಿ ಎಲ್ಲವನ್ನು ಕೂಡ ಅಚೀವ್ ಮಾಡಿದ್ದೀನಿ. ಚಾಂಪಿಯನ್ಶಿಪ್ ಗಳನ್ನ ಗೆದ್ದಿದ್ದೀನಿ, ರಾಯಲ್ ರಂಬಲ್ ನ ಗೆದ್ದಿದ್ದೀನಿ, ರಸಲ್ ಮೇನಿಯಾನ ಮೈನ್ ಇವೆಂಟ್ ಕೂಡ ಮಾಡಿದ್ದೀನಿ ಅಂಡ್ ಈಗ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಬೇಕಾಗಿತ್ತು ಅಂಡ್ ಅದಕ್ಕೋಸ್ಕರ ಗೆದ್ದಿದ್ದೀನಿ. ಗೆದ್ದಾದ್ಮೇಲೆ ಎಲ್ಲರೂ ಕೂಡ ಕೇಳಿಸ್ಕೊಂಡಿರೋ ರೀತಿನೇ ಲೈರಾ ವಾಲ್ಕೈರಾ ಅವರು ನನ್ನ ಕೈನ ಲಿಫ್ಟ್ ಮಾಡಿದ್ರು. ಅವರಿಗೆ ಇಷ್ಟ ಅಲ್ಲ ಅಂದ್ರೂ ಕೂಡ ಅವರು ನನ್ನ ಕೈನ ಮೇಲ್ಗಡೆ ಎತ್ತಿದ್ರು ಅಂಡ್ ಆ ಒಂದು ಟೈಮಲ್ಲಿ ನನಗೆ ಕೈಗೆ ಸ್ವಲ್ಪ ಏಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಅವರ ಬಳಿ ಹೆಲ್ಪ್ ನ ಕೇಳಿದೆ, ಬಾಯ್ ಒಂದು ಚಾಂಪಿಯನ್ಶಿಪ್ ನ ನನ್ನ ಸೊಂಟಕ್ಕೆ ಹಾಕು ಅಂತ. ಅಷ್ಟಕ್ಕೆ ಅವರು ನನ್ನನ್ನು ಸಾಯಿಸೋದಕ್ಕೆ ಬಂದ್ರು. ಏನೇ ಆಗಲಿ ನಾನು ಬಚಾವಾದೆ ಅಂಡ್ ನಾನು ಮನೇಲಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು, ಬಟ್ ಅದು ಯಾವುದು ಆಗಲಿಲ್ಲ. ಸೊ ಈಗ ಲೈರಾ ವಾಲ್ಕೈರಾ ಮತ್ತೊಮ್ಮೆ ಬಾ, ನೀನು ನನ್ನ ಸೊಂಟಕ್ಕೆ ಈ ಒಂದು ಚಾಂಪಿಯನ್ಶಿಪ್ ನ ಹಾಕು ಅಂತ ನಮ್ಮ ಲೈರಾ ವಾಲ್ಕೈರಾ ಅವ್ರನ್ನ ಬೆಕ್ಕಿ ಲಿಂಚ್ ಅವರು ಕರೀತಾರೆ ಅಂಡ್ ನಮ್ಮ ಲೈರಾ ವಾಲ್ಕೈರಾ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಲ್ಲಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಬೇಲಿ ಅವರು ಬಂದು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇವತ್ತು ಮಂಡ್ಯ ನೈಟ್ ರಲ್ಲಿ ನಮಗೆ ಬೇಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಸಖತ್ತಾಗಿ ಕಾಣಿಸ್ತಾ ಇದ್ರು ನಮ್ಮ ಬೇಲಿ ಅವರು. ನಮ್ಮ ಬೇಲಿ ಅವರು ಬಂದು ಅಟ್ಯಾಕ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗ್ ನ ಲೀವ್ ಮಾಡಿ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ಕ್ರೌಡ್ ಮಧ್ಯೆಯಿಂದ ಸಡನ್ ಆಗಿ ನಮ್ಮ ಆರ್ಡರ್ ಅವರು ಬಂದು ಅನೌನ್ಸರ್ ಟೇಬಲ್ ಗಳ ಮೇಲ್ಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ.
ಅವ್ರು ಹೇಳ್ತಾರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ಆ ಟ್ರೂತ್ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಬಟ್ ಈಗ ಆ ಟ್ರೂತ್ ಇಲ್ಲ, ಆ ಟ್ರೂತ್ ಒಂದು ಗಿಮಿಕ್ ಮಾತ್ರ. ಅಂಡ್ ಆ ಟ್ರೂತ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಅಂದ್ರೆ ಅವನು ಎಲ್ಲರನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ, ಎಲ್ಲರನ್ನು ಕೂಡ ಕ್ಷಮಿಸ್ತಾ ಇದ್ದ. ಬಟ್ ನಾನು ಇನ್ ಮುಂದೆ ಆ ರೀತಿ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಆ ಟ್ರೂತ್ ಅವರು ಒಂದು ಕತ್ರಿನ ತಗೊಂಡು ಅವರ ಕೂದಲನ್ನ ಕಟ್ ಮಾಡ್ಕೊಂಡು ಈಗ ನಾನು ಟ್ರೂತ್ ಇಂದ ಫ್ರೀ ಆಗಿದ್ದೀನಿ. ಅಂಡ್ ಈಗ ಆ ಟ್ರೂತ್ ನನ್ನಲ್ಲಿಲ್ಲ. ಅಂಡ್ ಈಗ ನಾನು ರಾನ್ ಕಿಲ್ಲಿಂಗ್ಸು, ಸೊ ನನ್ನ ನೇಮ್ ಮುಂದೆ ಕೆಲವೊಂದಷ್ಟು ರೆಸ್ಪೆಕ್ಟ್ ನ ಇಡಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಕ್ರೌಡ್ ಪೂರ್ತಿ ಆ ಟ್ರೂತ್ ಅವರಿಗೆ ಚಿಯರ್ ಮಾಡ್ತಾ ಇರುತ್ತೆ. ಸಾರಿ ರಾನ್ ಕಿಲ್ಲಿಂಗ್ಸ್ ಅವರಿಗೆ ಚಿಯರ್ ಮಾಡ್ತಾ ಇರುತ್ತೆ. ಇದಾದ್ಮೇಲೆ ನಮಗೆ ಕಿಂಗ್ ಆಫ್ ದ ರಿಂಗ್ ನ ಮೊದಲ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೊಮಿನಿಕ್ ಮಿಸ್ಟೀರಿಯೋ, ಪೆಂಟಾ, ಸ್ಯಾಮಿ ಝೈನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಪೂರ್ತಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಡಾಮಿನೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ನಮ್ಮ ಪಾಲಿಮೆನ್ ಅವರು ಏನ್ ಹೇಳಿದ್ರು ಅದನ್ನ ದಿನೇ ದಿನೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಪ್ರೂವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ, ಪೆಂಟಾ ಹಾಗೆ ಸ್ಯಾಮಿ ಝೈನ್ ಈ 3 ಜನ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದು ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ತಡೆಯೋದಕ್ಕೆ ಆಗೋದಿಲ್ಲ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಪೆಂಟಾ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಸಡನ್ ಆಗಿ ಎಲ್ಲಿಂದನೋ ನಮ್ಮ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರಿಗೆ ಒಂದು BFT ನ ಕನೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರ ಕಾರಣದಿಂದನೇ ಎಲೆನೈಟ್ ಅವರು ಗೆದ್ದಿರೋದಿಲ್ಲ. ಇವರೆಲ್ಲರೂ ಕೂಡ ಬಂದು ಅವ್ರನ್ನೆಲ್ಲರನ್ನು ಕೂಡ ಉಡಾಯಿಸಿರ್ತಾರಲ್ಲ, ಅದಕ್ಕೆ ಎಲೆನೈಟ್ ಅವರು ಒಂದು ರೀತಿ ಸೇಡನ್ನ ತೀರಿಸ್ಕೋತಾರೆ. ಇದಾದ್ಮೇಲೆ ರಿಂಗ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಹಲ್ವಾ ಕಿಕ್ ನ ಕನೆಕ್ಟ್ ಮಾಡಿ ಡೊಮಿನಿಕ್ ನ ಪಿನ್ ಮಾಡಿ ಸೆಮಿಫೈನಲ್ ಗೆ ಅಡ್ವಾನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಹಾಲ್ ಆಫ್ ಫೇಮರ್ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಪೂರ್ತಿ ನಮ್ಮ ನಿಕ್ಕಿ ಬೆಲ್ಲಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ನಿಕ್ಕಿ ಬೆಲ್ಲಾ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಅಂತ ಹೇಳಿ ನಾನು ಇಲ್ಲಿಗೆ ಬರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಮುಂದಿನ ತಿಂಗಳು ಎವಲ್ಯೂಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕಳೆದ ಬಾರಿ ಎವಲ್ಯೂಷನ್ ಆದಾಗ ನಾನು ಅದರ ಮೇನ್ ಇವೆಂಟ್ ಅಲ್ಲಿ ಇದ್ದೆ ಅಂಡ್ ನಾನು ಎಲ್ಲವನ್ನು ಕೂಡ ಅಚೀವ್ ಮಾಡಿದ್ದೀನಿ. ಅಂಡ್ ಈಗ ವಿಮೆನ್ಸ್ ಡಿವಿಷನ್ ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾಗಿ ಎತ್ತರಕ್ಕೆ ಹೋಗ್ತಾ ಇದೆ. ರಿಯಾ ರಿಪ್ಲಿ ಆಗಿರಬಹುದು, ಬಿಯಾಂಕಾ ಬ್ಲೇಯರ್ ಆಗಿರಬಹುದು, ಬೇಲಿ ಆಗಿರಬಹುದು, ಸ್ಟೆಫನಿ ವೆಕ್ಯಾರ್ಡ್ ಆಗಿರಬಹುದು, ಕೈರಿ ಸೇನ್ ಆಗಿರಬಹುದು, ಜೂಲಿಯಾ ಆಗಿರಬಹುದು, ಇವರೆಲ್ಲರೂ ಕೂಡ ವಿಮೆನ್ಸ್ ಡಿವಿಷನ್ ನ ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಅದಕ್ಕೆ ನಾನು ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಬಂದು ನೀನ್ ಯಾಕೆ ನನ್ನ ನೇಮ್ ನ ಮೆನ್ಷನ್ ಮಾಡಲಿಲ್ಲ, ನಾನು ಬಿಗ್ ಸ್ಟಾರ್ ಅಲ್ವಾ, ನಿಜವಾಗ್ಲೂ ಕಳೆದ ವರ್ಷ ಪೂರ್ತಿ ನಾನು ಮೇನ್ ಚಾಂಪಿಯನ್ ಆಗಿದ್ದೆ, ಕ್ರೌನ್ ಜುವೆಲ್ ಚಾಂಪಿಯನ್ ಕೂಡ ನಾನು ಆದೆ ಅಂಡ್ ನನ್ನ ಬಳಿ ಎಲ್ಲವೂ ಕೂಡ ಇದೆ, ಆದ್ರೂ ಕೂಡ ನೀನು ನನ್ನನ್ನ ಮೆನ್ಷನ್ ಮಾಡಲಿಲ್ಲ. ಅಂಡ್ ನೀನು ಏನೇ ಹೇಳಿದ್ರು ಕೂಡ ನಾನು ಚಾಂಪಿಯನ್ ಆಗಿರ್ತೀನಿ. ನನ್ನ ಬಳಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಬಳಿ ಒಬ್ಬ ಮ್ಯಾನ್ ಇದ್ದಾನೆ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ನಿಕ್ಕಿ ಬೆಲ್ಲಾ ಅವರಿಗೆ ಹೇಳ್ಬಿಡ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ಕಿ ಬೆಲ್ಲಾ ಅವರು ಏನೇ ಆಗಲಿ ನಿನ್ನ ಬಳಿ ಮ್ಯಾನ್ ಇದ್ದಾನೆ ಅಂತ ಅಲ್ವಾ, ಆ ಮ್ಯಾನು ಡೊಮಿನಿಕ್ ಮಿಸ್ಟೀರಿಯೋ ಅಲ್ವಾ, ಬಟ್ ನನಗೆ ಸ್ವಲ್ಪ ಡೌಟ್ ಇದೆ, ಆ ಮ್ಯಾನು ಅಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ನಿನ್ ಜೊತೆ ಇದನೋ ಅಥವಾ ರಾಕ್ಸಿನಿ ಪ್ರೀಸ್ಟ್ ಜೊತೆ ಇದನೋ ಅಂತ ನನಗೆ ಸಿಕ್ಕಾಪಟ್ಟೆ ಡೌಟ್ ಇದೆ, ಮೊದಲು ನೀನು ಅದನ್ನ ಕ್ಲಾರಿಫೈ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಏನೇ ಆಗ್ಲಿ ನನ್ನ ಹತ್ರ ಮ್ಯಾನ್ ಇದ್ದಾನೆ ಅಂಡ್ ನನ್ನ ಹತ್ರ ಚಾಂಪಿಯನ್ಶಿಪ್ ಇದೆ, ನೀನ್ ಬರೀ ಮಾಡ್ತಾ ಇರೋದು ಬರೀ ಒಂದು ಶೋನ ನಡೆಸೋದು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಇದರಿಂದ ನಮ್ಮ ನಿಕ್ಕಿ ಬೆಲ್ಲಾ ಅವರಿಗೆ ಕೋಪ ಬರುತ್ತೆ. ಅವರು ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಒಂದು OP ಲಿವ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಒಂದ್ ಟೈಮು ನಮ್ಮ ಜೇ ಉಸೋ ಅವರು ಡಾಮಿನೇಟ್ ಮಾಡ್ತಾ ಇದ್ರೆ, ಇನ್ನೊಂದು ಟೈಮು ನಮ್ಮ ಗಂತರ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಜೇ ಉಸೋ ಅವರು ಈ ಒಂದು ಮ್ಯಾಚ್ ಅಲ್ಲಿ 100% ಆಗಿರೋದಿಲ್ಲ. ಅವರು ತನ್ನ ಹೊಟ್ಟೆಗೆ ಪಟ್ಟಿನೂ ಕೂಡ ಕಟ್ಕೊಂಡು ಬಂದಿರ್ತಾರೆ ಅಂಡ್ ಅದನ್ನೇ ನಮ್ಮ ಗಂತರ್ ಅವರು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಜೇ ಉಸೋ ಅವರು ಸ್ಪಿಯರ್ ನ ಹಾಕಿ ಫ್ಲಾಶ್ ನ ಹೊಡಿತಾರೆ, ಬಟ್ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಪವರ್ ಬಾಂಬ್ ನ ಹಾಕ್ತಾರೆ, ಬಟ್ ನಮ್ಮ ಜೇ ಉಸೋ ಅವರು ಕಿಕ್ಔಟ್ ಮಾಡ್ತಾರೆ. ಮತ್ತೊಂದು ಸ್ಪಿಯರ್ ನೋಡೋದಕ್ಕೆ ಸಿಗುತ್ತೆ, ಬಟ್ ಈ ಬಾರಿ ಫ್ಲಾಶ್ ಇಂದ ನಮ್ಮ ಗಂತರ್ ಅವರು ತಪ್ಪಿಸ್ಕೋತಾರೆ. ಅದಾದ್ಮೇಲೆ ಉಲ್ಟಾ ನಮ್ಮ ಗಂತರ್ ಅವರೇ ಒಂದು ಸ್ಪಿಯರ್ ನ ಜೇ ಉಸೋಗೆ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಮ್ಯಾಚ್ ಮಾತ್ರ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಜೇ ಉಸೋಗೆ ಸ್ಲೀಪರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಜೇ ಉಸೋ ಅವರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇರ್ತಾರೆ ಅಂಡ್ ಟೈಮು ಕೂಡ
ಆಗ್ತಾ ಇರುತ್ತೆ ಶೋ ಮುಗಿಯೋದಕ್ಕೆ. ಅಂಡ್ ಆ ಒಂದು ಟೈಮಲ್ಲಿ ಫೈನಲಿ ನಮ್ಮ ಜೇವೂಸ್ ಅವರು ಆ ಒಂದು ಲಾಕ್ನ ತಪ್ಪಿಸ್ಕೊಂಡು ಉಲ್ಟಾ ನಮ್ಮ ಗಂತರ್ ಅವರಿಗೇನೆ ಸ್ಲೀಪರ್ನ ಕನೆಕ್ಟ್ ಮಾಡ್ತಾರೆ. ಟೈಮು ಕೂಡ ಮುಗಿತಾ ಬಂದಿರುತ್ತೆ. ಓಕೆ, ನಾನಿಲ್ಲಿ ಗಂತರ್ ಅವರ ಕತೆ ಮುಗಿಯುತ್ತೆ, ಗಂತರ್ ಅವರು ಮತ್ತೊಮ್ಮೆ ಟ್ಯಾಪ್ ಔಟ್ ಮಾಡ್ತಾರೆ ಅಥವಾ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗ್ಬೋದು ಅಂತ ಕಾಯ್ತಾ ಇದ್ದೆ. ಬಟ್ ಇಲ್ಲಿ ಒಂದು ಶಾಕ್ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಆ ಒಂದು ಸ್ಲೀಪರ್ ಇಂದ ತಪ್ಪಿಸ್ಕೊಂಡು ಮತ್ತೊಮ್ಮೆ ಜೇವೂಸೋಗೆ ಸ್ಲೀಪರ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಬಾರಿ ಜೇವೂಸ್ ಅವರು ಪಾಸ್ ಔಟ್ ಆಗ್ತಾರೆ. ಅಂಡ್ ಗಂತರ್ ಅವರು ಈ ಒಂದು ಮ್ಯಾಚ್ ನ ವಿನ್ ಆಗಿ ಹೊಸ ಚಾಂಪಿಯನ್ ಆಗಿದ್ದಾರೆ ಗುರು. ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಗುರು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಗಂತರ್ ಅವ್ರು ಗೆದ್ದಾದ್ಮೇಲೂ ಕೂಡ ನನಗೆ ನಂಬಿಕೆ ಬರ್ತಾ ಇಲ್ಲ, ಏನು ಗುರು ಗಂತರ್ ಅವರು ನಿಜವಾಗ್ಲೂ ಕೂಡ ಗೆದ್ರ ಅಂತ. ಏನೇ ಆಗಲಿ ನಮ್ಮ ಜೇವೂಸ್ ಅವರ ಈ ಒಂದು ಹಿಸ್ಟಾರಿಕಲ್ ಚಾಂಪಿಯನ್ಶಿಪ್ ರೈನು ಎಂಡ್ ಆಗಿದೆ. ನಿಜವಾಗ್ಲೂ ಚೂರು ಎಂಜಾಯ್ ಮಾಡಿದೆ ನಾನು. ಬಟ್ ಏನೇ ಆಗಲಿ ಗಂತರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ಬೇಕು, ಯಾಕಂದರೆ ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ ಗಂತರ್ ಅವರು ಗೆಲ್ತಾರೆ ಅಂತ. ಬಟ್ ಇವತ್ತು ಮಂಡೇ ನೈಟ್ ರಾಲಿ ಡಬ್ಲ್ಯೂ ಅವರು ಗಂತರ್ ಅವ್ರನ್ನ ಗೆಲ್ಸಿದ್ದಾರೆ. ಐ ಥಿಂಕ್ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ಈಗ ಚಾಂಪಿಯನ್ಶಿಪ್ಗೆ ಮ್ಯಾಚ್ ಆಗುತ್ತೆ ಅನ್ಕೋತೀನಿ. ಏನೇ ಆಗಲಿ ಅದಕ್ಕೋಸ್ಕರ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಇಲ್ಲಿ ಗೆಲ್ಸಿರಬಹುದು. ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಂದಾಗ. ಸೊ ನಾವು ಮಂಡೇ ನೈಟ್ ರೋ ಎಂಡಿಂಗು ಯಾವ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ವೋ ಆ ರೀತಿ ಆಗಿಲ್ಲ. ಬಟ್ ನಿಜವಾಗ್ಲೂ ಸರ್ಪ್ರೈಸ್ ಅಂತೂ ಸಿಕ್ಕಿದೆ. ಅದೇ ಹೇಳೋದ್ನಲ್ಲ, ರಾಮಾಯಣ ಮೂವಿಯಲ್ಲಿ ಯಶ್ ಅವರು KGF ರೀತಿ ಬಂದರೆ ಯಾವ ರೀತಿ ಇರುತ್ತೆ ಅಂತ, ಆ ರೀತಿ ಆಗ್ಬಿಟ್ಟಿದೆ. ಚೆನ್ನಾಗಿತ್ತು, ನೋಡಿ ಖುಷಿ ಆಯಿತು. ಬಟ್ ಒಂದಕ್ಕೊಂದು ಅರ್ಥನೇ ಇಲ್ಲ, ಆ ರೀತಿ ಆಯಿತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ರಾಗೆ ನಾನು 4.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.